ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಕಾಯಂ ಪಿಡಿಒ ನೇಮಕ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಪಂಚಾಯಿತಿ ಮುಂದೆ ಗ್ರಾಮದ ಕೆಲ ಮಹಿಳೆಯರು ಖಾಲಿ ಕೊಡ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಪುರ್ಲೆಹಳ್ಳಿ ಗ್ರಾಮ ಪಂಚಾಯಿತಿಗೆ ಕಾಯಂ ಪಿಡಿಒ ನೇಮಕ ಮಾಡಬೇಕು ಮತ್ತು ಮೂಲಸೌಕರ್ಯ ಕಲ್ಪಿಸಿಕೊಡಬೇಕು ಅಂತ ಪುರ್ಲೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೀಲಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಬ್ಯಾಟರಹಳ್ಳಿ ಜಯರಾಮ್, ಈಗಿರುವ ಪಿಡಿಒ 2 ಗ್ರಾಮ ಪಂಚಾಯಿತಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ನಮ್ಮ ಪಂಚಾಯಿತಿ ವ್ಯಾಪ್ತಿಯ ನಾಗರಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಸಮಯಕ್ಕೆ ಸರಿಯಾಗಿ ಸ್ವಚ್ಛತೆ ಆಗ್ತಾ ಇಲ್ಲ, ಬೀದಿ ದೀಪ ಉರಿತಾ ಇಲ್ಲ, ಕುಡಿಯುವ ನೀರಿನ ಸಮಸ್ಯೆ ಸಹ ಉಂಟಾಗಿದೆ. ಪುರ್ಲೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಿಕರಿಗೆ ಸಮಸ್ಯೆ ಆಗ್ತಾ ಇದೆ ಅಂದ್ರು. ಕಾಯಂ ಆಗಿ ನೇಮಿಸಬೇಕು, ಇಲ್ಲದೆ ಹೋದ್ರೆ ಅವರ ಮೂಲ ಸ್ಥಾನಕ್ಕೆ ವರ್ಗಾಯಿಸಿ ಕಳಿಸಬೇಕು ಅಂತ ಹೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ತಿಳಿಸೋದ್ರ ಜೊತೆಗೆ ಸಾರ್ವಜನಿಕರಿಗೆ ಒಂದು ವಿದ್ಯುತ್ ಮೀಟರ್ ನ ಅಳವಡಿಸ್ಕೊಳ್ಳಿಕ್ಕೆ ಇವತ್ತು ಸಮಸ್ಯೆಗಳು ಆಗ್ತಾ ಇದೆ. 1 ವಾರ ಕಾಲಾವಕಾಶ, ಒಂದು 10 ನಿಮಿಷಕ್ಕೆ ಆಗ ಕೆಲಸ 1 ವಾರ ಕಾಲಾವಕಾಶ ತಗೊಳ್ತಕ್ಕಂಥ ಕೆಲಸ ಆಗಿದೆ. ಇನ್ನ ಈ ಸ್ವತ್ತಿಗೆ ಸಂಬಂಧಪಟ್ಟಂಗೆ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಮಾನದಂಡನ ಇಂತಿಷ್ಟು ದಾಖಲೆಗಳನ್ನ ಸಾರ್ವಜನಿಕರು ಸಲ್ಲಿಸಬೇಕು ಅಂತೇಳಿ ಪರಿಷ್ಕರಣೆ ಆದೇಶ ಹೊರಡಿಸಿದೆ. ಅದರಲ್ಲೂ ಕೂಡ ಬಹಳ ತಾಂತ್ರಿಕ ಸಮಸ್ಯೆಗಳು ಇರುವುದರಿಂದ ಅವರು ಮಾಡೋದು ತಪ್ಪಾಗಿದೆ, ಅದು ಕೂಡ ಸಮಸ್ಯೆ ಆಗಿದೆ. ಅದಲ್ಲದೆ JJM ಈಗ ಸಾಕಷ್ಟು ಜನ ಈ ಭಾಗದಲ್ಲಿ ಸುಮಾರು 19 ಹಳ್ಳಿಗಳು ಬರ್ತಾ ಇದೆ. ಈ ಭಾಗದ ಹಳ್ಳಿಗಳಲ್ಲಿ ಕೆಲವರಿಗೆ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ, ಆದರೆ ಇಲ್ಲಿವರೆಗೂ ಕೂಡ ನೀರನ್ನ ಜನತೆ ಬಳಕೆ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಇದ್ರ ಕಾರಣ ಏನು, ಸಂಬಂಧಪಟ್ಟ ಇಂಜಿನಿಯರು ಸಂಸದರು ಸಭೆಗಳಲ್ಲಿ ಉತ್ತರ ಕೊಟ್ಟೋದ್ರು, ನಾವು ಸರಿಪಡಿಸ್ತೀವಿ ಅಂತೇಳಿ, ಇಲ್ಲಿವರೆಗೂ ಆಗಿಲ್ಲ. ಈ ಕ್ಷೇತ್ರದ ಶಾಸಕರು ನಾವು ನೀರಾವರಿ ಮಾಡಿಸಿದೀವಿ, ಕೆರೆಗೆ ನೀರು ತುಂಬ್ತೀವಿ, ಎತ್ತಿನೊಳೆ ನೀರು ಹೋರಾಟ ಮಾಡಿ ತಂದ್ಕೊಟ್ಟಿದೀವಿ ಅಂತ ಹೇಳ್ತಾರೆ, ಒಪ್ಕೊಳ್ತೀವಿ. ಆದರೆ ಅದ್ಯಾವುದು ಕೂಡ ಪರಿಣಾಮಕಾರಿಯಾಗಿ ಜಾರಿ ಆಗಿಲ್ಲ. ಸಂಬಂಧಪಟ್ಟ ಗುತ್ತಿಗೆದಾರರು ಕೇಳಿದ್ರೆ, ಅಣ್ಣ ನಮಗೆ ತುಂಬ ಒತ್ತಡ ಇದೆ, ನಾವು ಯಾರ್ಯಾರು ನೋಡ್ಕೋಬೇಕು ಅಂತೇಳಿ ಗುತ್ತಿಗೆದಾರಗಳು ನೋವು ಹೇಳ್ಕೊಳ್ತಾರೆ. ಆದರೆ ಸಾರ್ವಜನಿಕರಿಗೆ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ನಾವೇನು ಶಾಪಗ್ರಸ್ತನ ಪುರ್ಲೆಹಳ್ಳಿ ಪಂಚಾಯತಿ ಭಾಗದ ಜನಗಳು? ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಟರಾಜ್, ರವಿನಾಯಕ್, ದೇವಮ್ಮ, ಜಯರಾಮ್, ಶೀಲಾಬಾಯಿ, ಲತಾ ಚಂದ್ರು, ರುಕ್ಮಿಣಿಬಾಯಿ ಉಪಸ್ಥಿತರಿದ್ದರು. ಶ್ರೀ ಬಸವೇಶ್ವರ ಶ್ರೀ ಪುಣ್ಯಕೋಟಿ ಬೆಳ್ಳಿ ರಥ ನಮ್ಮಲ್ಲಿ ಶುಭ ಸಮಾರಂಭ, ಗಣಪತಿ ವಿಸರ್ಜನಾ ಮಹೋತ್ಸವ, ಗ್ರಾಮ ದೇವರುಗಳ ಮೆರವಣಿಗೆ ಮತ್ತು ಪೂಜಾ ಕೈಂಕರ್ಯಗಳಿಗೆ ರಿಯಾಯಿತಿ ದರದಲ್ಲಿ ಬೆಳ್ಳಿ ರಥ ಬಾಡಿಗೆಗೆ ದೊರೆಯುತ್ತದೆ. ತಾಲೂಕಿನಲ್ಲಿ ಮೊದಲ ಬಾರಿಗೆ ವಿನೂತನ ಮಾದರಿ ಹೊಸ ವಿನ್ಯಾಸ ಜೊತೆಗೆ ವಿದ್ಯುತ್ ದೀಪಾಲಂಕಾರದೊಂದಿಗೆ ಶೃಂಗಾರಗೊಂಡಿದೆ. ಹಬ್ಬ ಹರಿದಿನ, ಸರ್ಕಾರಿ ಮತ್ತು ಖಾಸಗಿ ಕಾರ್ಯಕ್ರಮ, ಕರ್ನಾಟಕದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವಗಳು, ರಾಜಕೀಯ ನಾಯಕರ ಸಂಭ್ರಮಾಚರಣೆ, ವಿವಿಧ ರೀತಿಯ ಸಮ್ಮೇಳನಗಳಿಗೆ, ದೇವಾನುದೇವತೆಗಳ ಉತ್ಸವ, ಮೆರವಣಿಗೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳಿಗೆ ರಿಯಾಯಿತಿ ದರದಲ್ಲಿ ಬೆಳ್ಳಿ ರಥ ಬಾಡಿಗೆಗೆ ದೊರೆಯುತ್ತೆ. ವಿಶೇಷ ಸೂಚನೆ: ಕನ್ನಡ 9 ಸುದ್ದಿ ವಾಹಿನಿ ಮತ್ತು ಅಕ್ಷರ ಮಿತ್ರ ದಿನಪತ್ರಿಕೆಯ ಕೂಪನ್ ಪಡೆದುಕೊಂಡು ಬಂದವರಿಗೆ 10% ರಿಯಾಯಿತಿ ನೀಡಲಾಗುವುದು. ಶ್ರೀ ಪುಣ್ಯಕೋಟಿ ಬೆಳ್ಳಿ ಬಸವೇಶ್ವರ ರಥವನ್ನು ಎಲ್ಲ ಶುಭ ಸಮಾರಂಭಗಳಿಗೆ, ಜಾತ್ರಾ ಮಹೋತ್ಸವ, ನವರಾತ್ರಿ ಫಂಕ್ಷನ್ಗಳು, ಆಂಜನೇಯ ಸ್ವಾಮಿ ಫಂಕ್ಷನ್ಗಳು, ಇತರೆ ಎಲ್ಲ ಶುಭ ಸಮಾರಂಭಗಳಿಗೂ ಸತ್ಯ ಬೆಳ್ಳಿ ರಥವನ್ನು ವಿಶೇಷ ದರದಲ್ಲಿ ಕಳಿಸಿಕೊಡ್ತಾ ಇದ್ದೀವಿ. ದೇಶಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಸತ್ಯ ಬೆಳ್ಳಿ ರಥವನ್ನು ಸಂಪರ್ಕಿಸಿ ಎಲ್ಲ ಶುಭ ಸಮಾರಂಭಗಳಿಗೆ ಎಲ್ಲ ಭೇಟಿ ಕೊಡಬಹುದು. ಶ್ರೀ ಬೆಳ್ಳಿ ರಥವನ್ನು ವಿಶೇಷ ದರದಲ್ಲಿ ಕಳಿಸಿಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಹಾಗೂ ಜಾತ್ರಾ ಮಹೋತ್ಸವ, ನವರಾತ್ರಿ ಉತ್ಸವ ಹಾಗೂ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಓಪನ್ಗಳು, ಪ್ರತಿಷ್ಠಾಪನೆಗಳು, ವಿಶೇಷ ಶುಭ ಸಮಾರಂಭಗಳಿಗೆ ಬೆಳ್ಳಿ ರಥವನ್ನು ಕಳಿಸಿಕೊಡಲಾಗುತ್ತದೆ. ದಯವಿಟ್ಟು ಎಲ್ಲ ಬಂದು ಭೇಟಿಯಾಗಬಹುದು. ಶ್ರೀ ಬಸವೇಶ್ವರ ಶ್ರೀ ಪುಣ್ಯಕೋಟಿ ಬೆಳ್ಳಿ ರಥ ಅಣತಿ ಕ್ಷೇತ್ರ, ಒಳಗೇರಹಳ್ಳಿ, ಬಾಗೂರು ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಮೊಬೈಲ್ ಸಂಖ್ಯೆ 9743862391 9535415456 9148286573.